ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಸುದ್ದಿಯಾಗಿರೋ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಪಶ್ಚಿಮ ಬಂಗಾಳದ ಸಿಲಿಗುರಿ ಕಾರಿಡಾರ್ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಭದ್ರತಾ ಪಡೆಗಳಿಗೆ ಜಾಗ ಹಸ್ತಾಂತರ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಈಗ ರಾಜಕೀಯ ಹಾಗೂ ಭದ್ರತಾ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈ ಜಾಗ ಯಾಕೆ ಕೊಡಲಾಗ್ತಿದೆ? ಸಿಲಿಗುರಿ ಕಾರಿಡಾರ್ ಯಾಕೆ ಇಷ್ಟು ಮುಖ್ಯ? BJP ಸರ್ಕಾರ ಯಾಕೆ ಇದನ್ನು ರಾಷ್ಟ್ರೀಯ ಭದ್ರತಾ ವಿಷಯ ಅಂತ ಹೇಳ್ತಾ ಇದೆ? ಮಮತಾ ಬ್ಯಾನರ್ಜಿ ಸರ್ಕಾರದ ಕಾಲದಲ್ಲಿ ಏನಾಗಿತ್ತು? ಇವೆಲ್ಲ ವಿಷಯಗಳನ್ನು ತುಂಬ ಸರಳವಾಗಿ ತಿಳಿದುಕೊಳ್ಳೋಕ್ಕಿಂತಲೂ ಮುಂಚೆ ಈ ಸಿಲಿಗುರಿ ಕಾರಿಡಾರ್ ಅಂದರೆ ಏನಂತ ಹೇಳ್ತೀನಿ ಕೇಳಿ. ಸಿಲಿಗುರಿ ಕಾರಿಡಾರ್ ಅಂದರೆ ಭಾರತದ ಚಿಕನ್ ನೆಕ್ ಅಂತ ಕರೀತಾರೆ. ಕಾರಣ ಇದು ಕೋಳಿಯ ಕುತ್ತಿಗೆ ಆಕಾರದಲ್ಲಿದೆ ಈ ಪ್ರದೇಶ. ನಾನು ಮುಂದೆ ಹೇಳ್ತೇನೆ ಅದು ಹೇಗೆ ಅಂತ. ಇದು ಕೇವಲ 20ರಿಂದ 22 ಕಿಲೋಮೀಟರ್ ಅಗಲ ಪ್ರದೇಶ ಆಗಿದೆ. ಆದರೆ ಇದೇ ಭಾಗ ಈಶಾನ್ಯ ಭಾರತದ 8 ರಾಜ್ಯಗಳನ್ನು ಇನ್ನುಳಿದ ಭಾರತದ ಜೊತೆ ಕನೆಕ್ಟ್ ಮಾಡುತ್ತದೆ. ಈ ಕಾರಿಡಾರ್ ಹತ್ತಿರ ಬಾಂಗ್ಲಾದೇಶ್, ನೇಪಾಳ್, ಭೂತಾನ್, ಚೀನಾ ಪ್ರದೇಶದ ಪ್ರಭಾವ ಹೆಚ್ಚಾಗಿರೋದ್ರಿಂದ ಇದು ಭಾರತದ ಅತ್ಯಂತ ಸೂಕ್ಷ್ಮ ಭದ್ರತಾ ಪ್ರದೇಶಗಳಲ್ಲಿ ಒಂದಾಗಿದೆ. ಹಾಗಾದರೆ ಇವಾಗ ಏನಕ್ಕೆ ಈ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ, ಈಗ ಪಶ್ಚಿಮ ಬಂಗಾಳದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ತಮಗೆಲ್ಲ ಗೊತ್ತು. ಬಂದ ನಂತರ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಹೊಸ ಮುಖ್ಯಮಂತ್ರಿ ಸುವೆಂದು ಅಧಿಕಾರಿ ನೇತೃತ್ವದ ಸರ್ಕಾರ ಸುಮಾರು 120 ಎಕರೆ ಭೂಮಿಯನ್ನು BSFಗೆ ಮತ್ತು ಸುಮಾರು 600 ಎಕರೆವರೆಗೂ ಬಾರ್ಡರ್ ಸೆಕ್ಯುರಿಟಿಗಾಗಿ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಆರಂಭಿಸಿದೆ ಅನ್ನೋ ಸುದ್ದಿ ಬಂದಿದೆ. ಈ ಜಾಗವನ್ನು ಬಾರ್ಡರ್ ಫ್ಯಾನ್ಸಿಂಗ್, BSF ಕ್ಯಾಂಪ್, ಸೆಕ್ಯುರಿಟಿ ಇನ್ಫ್ರಾಸ್ಟ್ರಕ್ಚರ್, ಸೇನಾ ಲಾಜಿಸ್ಟಿಕ್ ಇವುಗಳಿಗೆ ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಈ ಚಿಕನ್ ನೆಕ್ ಅಂತ ಏನು ಕರಿತೀವಲ್ಲ, ಈ ಭಾಗ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಏನು ನಾವು ಈಶಾನ್ಯ ರಾಜ್ಯಗಳಂತ ಏನು ಕರಿತೀವಲ್ಲ, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಸಿಕ್ಕಿಂ ಈ ರಾಜ್ಯಗಳಿಗೆ ಹೋಗೋ ರಸ್ತೆ, ರೈಲು, ಆಹಾರ, ಪೆಟ್ರೋಲ್, ಸೇನಾ ವಾಹನ ಎಲ್ಲವೂ ಕೂಡ ಇದೇ ಮಾರ್ಗದಿಂದ ಹೋಗ್ತದೆ. ಈ ಮಾರ್ಗದ ಹತ್ತಿರ ಇರೋ ಕೆಲವೊಂದು ನಮ್ಮ ಶತ್ರು ರಾಷ್ಟ್ರಗಳಿದೆ. ಒಂದು ಚೀನಾ, ಬಾಂಗ್ಲಾದೇಶ್, ನೇಪಾಳ್, ಭೂತಾನ್ ಇವೆಲ್ಲ ಇರೋದ್ರಿಂದ ಇದು ತುಂಬ ಸೆನ್ಸಿಟಿವ್ ಪ್ಲೇಸ್ ಆಗ್ತದೆ. ಯುದ್ಧ ಅಥವಾ ತುರ್ತು ಪರಿಸ್ಥಿತಿ ಅಂತ ಬಂದಾಗ ಭಾರತೀಯ ಸೇನೆ ಇದೇ ಕಾರಿಡಾರ್, ಏನು ಚಿಕನ್ ನೆಕ್ ಅಂತ ಕರಿತೀವಲ್ಲ, ಇದೇ ಕಾರಿಡಾರಿಂದನೇ ಮೂಲಕನೇ ಈಶಾನ್ಯ ಭಾರತಕ್ಕೆ ಹೋಗಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಟೀ ಇಂಡಸ್ಟ್ರಿ, ಆಯಿಲ್ ಸಪ್ಲೈ, ಗ್ಯಾಸ್ ಟ್ರಾನ್ಸ್ಪೋರ್ಟು, ಟ್ರೇಡ್ ಇವೆಲ್ಲ ಕೂಡ ಈ ಕಾರಿಡಾರ್ ತುಂಬ ಒಂಥರ ಜೀವನಾಡಿ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಸಿಲಿಗುರಿ ಕಾರಿಡಾರ್ ಕೇವಲ ಒಂದು ರಸ್ತೆ ಅಂತ ಅಲ್ಲ, ಅದು ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಈಶಾನ್ಯ ಭಾರತದ ಜೀವನಾಡಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದರ ನಡುವೆ ಇದಕ್ಕೂ ಮುಂಚಿನ ಸರ್ಕಾರ ಮಮತಾ ಬ್ಯಾನರ್ಜಿ ಅಂತ ಏನು ಹೇಳ್ತೀವಲ್ಲ, ಆ ಸರ್ಕಾರದಲ್ಲಿ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಅವರೇ ಹೇಳ್ತಿದ್ರು, ಯಾರು ಬಾಂಗ್ಲಾದೇಶದವರು ಇಲ್ಲಿ ನಮ್ಮ ಪಶ್ಚಿಮ ಬಂಗಾಳಕ್ಕೆ ಬರ್ತಿರೋ ನಿಮಗೆ ತುಂಬ ಸ್ವಾಗತ ಕೋರ್ತೀವಿ, ಅಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಾವು ಎಲ್ಲ ಸೌಲಭ್ಯವನ್ನು ದೊರಕಿಸ್ತೀವಿ ಅಂತೇಳಿ ಆಫ್ಟರ್ ಒಬ್ಬರು ಚೀಫ್ ಮಿನಿಸ್ಟರ್ ಆಗಿ ಈ ಥರ ಹೇಳ್ತಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ವಿದೇಶಾಂಗ ಸಚಿವಾಲಯದಲ್ಲಿ ಇರ್ತದೆ. ಆದರೆ ಈ CM ಅವರು ಡಿಸೈಡ್ ತೊಗೊಳ್ತಾರೆ. ಅಂದರೆ ಆ ಸ್ಥಿತಿಗೆ ನಿಂತಿತ್ತ ಪರಿಸ್ಥಿತಿ. ಅಷ್ಟೇ ಅಲ್ಲದೆ ಆ ಪಶ್ಚಿಮ ಬಂಗಾಳದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ನಮ್ಮ ಚೀನಾ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ಸ್ವಲ್ಪ ಸಂಘರ್ಷ ಆದಾಗ ಪಶ್ಚಿಮ ಬಂಗಾಳದಲ್ಲಿ, ಅಂದರೆ ನಮ್ಮ ದೇಶದ ಒಂದು ರಾಜ್ಯ ಪಶ್ಚಿಮ ಬಂಗಾಳದಲ್ಲಿರುವಂಥ ಒಬ್ಬ ಹೇಳ್ತಾನೆ, ಅವನು ಹೋರಾಟಗಾರಲ್ಲ, ಅವನು ಹೇಳಿದರೆ ನೇಣಾಗಬೇಕು ಆ್ಯಕ್ಚುಲಿ ಅವನನ್ನು. ಈ ಚಿಕನ್ ನೆಕ್ ಏನಂತೀವಲ್ಲ, ಇದನ್ನು ಕಟ್ ಮಾಡಿದ್ರೆ ಸಾಕು, ಈ ಏನು ಈಶಾನ್ಯ ರಾಜ್ಯಗಳಿಗೆಲ್ಲ ನಾವೇ ಅಧಿಪತಿಗಳಂತ ಹೇಳ್ತಾನೆ. ಈ ಥರ ಅಂತ ಪರಿಸ್ಥಿತಿ ಉದ್ಭವ ಆಗಿತ್ತು. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಅವರು ಏನಕ್ಕೆ ಹೇಳ್ತಾರೆ ಅಂದರೆ, ಚಿಕನ್ ನೆಕ್ ವೆರಿ ಇಂಪಾರ್ಟೆಂಟ್, ಇದು ನಮಗೆ ಬಹಳ ಪ್ರಾಮುಖ್ಯತೆ ತಗೊಳ್ತದೆ ಅಂತ. ಹಾಗಾಗಿ ಆವತ್ತಿನಿಂದಲೂ ಕೂಡ ಈ ಚಿಕನ್ ನೆಕ್ಕಲ್ಲಿ ತುಂಬ ಸೆಂಟ್ರಲ್ ಗೌರ್ಮೆಂಟಿಂದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಅಲ್ಲಿ ಆಯಿಲ್ ಪ್ಲ್ಯಾಂಟ್ ಹೀಗೆ ತುಂಬ ಇದ್ದಾವೆ. ಹಾಗಾದರೆ ಈಗ ನಾವು ಭಾರತ ಸಂವಿಧಾನದಲ್ಲಿ ಇದರ ಕುರಿತಾದಂತಹ ಏನೇನು ಮೂಲಭೂತವಾಗಿ ಅಂಶಗಳಿದನ್ನು ನಾವು ಸರಳಾಗಿ ಹೇಳ್ತೀನಿ, ಮುಂದೆ ನೋಡಿ ಕೇಳಿ. ಇಲ್ಲಿ ಆರ್ಟಿಕಲ್ 355 ರಾಜ್ಯಗಳ ರಕ್ಷಣೆ ಕುರಿತು ಹೇಳ್ತದೆ. ಏನಂದರೆ ಆರ್ಟಿಕಲ್ 355 ಡ್ಯೂಟಿ ಆಫ್ ದ ಯೂನಿಯನ್ ಟು ಪ್ರೊಟೆಕ್ಟ್ ಎವ್ರಿ ಸ್ಟೇಟ್ ಅಗೇನ್ಸ್ಟ್ ಎಕ್ಸ್ಟರ್ನಲ್ ಅಗ್ರೆಷನ್. ಇದು ತುಂಬ ಮುಖ್ಯ ಆರ್ಟಿಕಲ್. ಇದರಲ್ಲಿ ರಾಜ್ಯಗಳನ್ನು ಬಾಹ್ಯ ದಾಳಿಯಿಂದ ಮತ್ತು ಆಂತರಿಕ ಅಶಾಂತಿಯಿಂದ ರಕ್ಷಿಸುವುದು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಹೇಳಿದೆ.
ಸಿಲಿಗುರಿ ಕಾರಿಡಾರ್ ಚೀನಾ ಬಾಂಗ್ಲಾದೇಶ್ ಹತ್ತಿರ ಇರೋದ್ರಿಂದಾಗಿ ಕೇಂದ್ರ ಸರ್ಕಾರ ಇಲ್ಲಿ ಸೇನಾ ಮತ್ತು BSF ಭದ್ರತೆ ಹೆಚ್ಚಿಸ್ತಾ ಇದೆ. ಇನ್ನು 7ನೇ ಅನುಸೂಚಿ ನೋಡಿದ್ರೆ ಯೂನಿಯನ್ ಲಿಸ್ಟ್, ಡಿಫೆನ್ಸು, ಆರ್ಮ್ಡ್ ಫೋರ್ಸು, ಬಾರ್ಡರ್ ಸೆಕ್ಯೂರಿಟಿ ಆರ್ ಇನ್ ದ ಯೂನಿಯನ್ ಲಿಸ್ಟ್. ಭಾರತದ 7ನೇ ಅನುಸೂಚಿಯಲ್ಲಿ ಯೂನಿಯನ್ ಲಿಸ್ಟ್ನಲ್ಲಿ ಡಿಫೆನ್ಸ್, ಆರ್ಮ್ಡ್ ಫೋರ್ಸು, ಬಾರ್ಡರ್ ಸೆಕ್ಯೂರಿಟಿ, ನ್ಯಾಷನಲ್ ಹೈವೇ ಇವೆಲ್ಲ ಕೇಂದ್ರ ಸರ್ಕಾರ ಅಧೀನಕ್ಕೆ ಬರ್ತದೆ. ಆದ್ದರಿಂದ ಸಿಲಿಗುರಿ ಕಾರಿಡಾರ್ನಲ್ಲಿ ಸೇನಾ ನಿಯೋಜನೆ ಮತ್ತು ಬಾರ್ಡರ್ ಸೆಕ್ಯೂರಿಟಿ ನೋಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಅಷ್ಟೇ ಅಲ್ಲದೆ ಆರ್ಟಿಕಲ್ 246 ಏನು ಹೇಳ್ತಂದರೆ ಪಾರ್ಲಿಮೆಂಟ್ ಹ್ಯಾಸ್ ಅ ಪವರ್ ಓವರ್ ಯೂನಿಯನ್ ಲಿಸ್ಟ್. ಈ ಆರ್ಟಿಕಲ್ ಪ್ರಕಾರ ಯೂನಿಯನ್ ಲಿಸ್ಟ್ ವಿಷಯಗಳಲ್ಲಿ ಸಂಸತ್ತಿಗೆ ಅಧಿಕಾರ ಇದೆ. ಆದ್ದರಿಂದಾಗಿ ಸೇನೆ, ರಾಷ್ಟ್ರೀಯ ಭದ್ರತೆ, ಗಡಿ ರಕ್ಷಣೆ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರ ನಿರ್ವಹಿಸ್ತಾ ಇರ್ತದೆ. ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ ಸಿಲಿಗುರಿ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದುವರೆಗೆ ಯಾವೂ ಆಗಿಲ್ಲ. ಆದರೆ ರಾಷ್ಟ್ರೀಯ ಭದ್ರತೆ, ಗಡಿ ನಿರ್ವಹಣೆ, ನಾರ್ತ್ ಈಸ್ಟ್ ಕನೆಕ್ಟಿವಿಟಿ ಇವುಗಳಿಗೆ ಸಂಬಂಧಿಸಿದಂತೆ ಹಲವು ಬಾರಿ ಕಾನೂನು ಮತ್ತು ಸೆಕ್ಯೂರಿಟಿ ಪಾಲಿಸೀಸ್ ಕಾಲಕ್ಕೆ ಜಾರಿ ಆಗ್ತಾ ಇದೆ.